ಇದೇ ಸೆಪ್ಟೆಂಬರ್ 22ರಿಂದ ಆರಂಭಿಸಬೇಕಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರವಾದಂತಹ ಜಾತಿ ಗಣತಿ ಸಮೀಕ್ಷೆ. ಇದಕ್ಕೆ ಇವರು ಕೊಡ್ತಾ ಇರುವಂತಹ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಎಲ್ಲೋ ಒಂದು ಕಡೆ ಈ ಸಮೀಕ್ಷೆಯೇ ರಾಜ್ಯ ಕೈ ಸರ್ಕಾರಕ್ಕೆ ಸಂಕಷ್ಟವನ್ನು ತರ್ತಾ ಇದೆಯಾ ಅಂತ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಗಳನ್ನು ಬೇರೊಂದು ಧರ್ಮದ ಜೊತೆಗೆ ಸೇರಿಸ್ತಾ ಇರುವಂಥದ್ದು, ಅದಕ್ಕೆ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಇದೀಗ ಸ್ವಪಕ್ಷದ ಶಾಸಕರು ಮತ್ತು ಸಚಿವರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೈ ಸರ್ಕಾರಕ್ಕೆ ಸಂಕಷ್ಟ ತರ್ತಾ ಇರುವಂತಹ ಜಾತಿ ಗಣತಿ ಸಮೀಕ್ಷೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಸಚಿವರ ಜೊತೆ ಸಿಎಂ ಮೀಟಿಂಗ್ ಮಾಡಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಯೊಳಗಿನ ಗೊಂದಲದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಎಂ ನಿವಾಸದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್. ಸರ್ವೆ ವಿಚಾರಕ್ಕೆ ಸಂಪುಟದಲ್ಲಿ ನಿನ್ನೆ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಸಿಎಂ ಮುಂದೆ ಸಚಿವರ ಜಟಾಪಟಿಯೇ ಆಗಿದೆ. ಏರು ಧ್ವನಿಯಲ್ಲಿ ಜಾತಿ ಗಣತಿ ವಿಚಾರಕ್ಕೆ ವಾಗ್ವಾದವೇ ನಡೆದಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಮೀಟಿಂಗ್ ಜಾತಿ ಗಣತಿ ಸಮೀಕ್ಷೆಯೊಳಗಿನ ಗೊಂದಲದ ಬಗ್ಗೆ ಚರ್ಚೆಯಾಗಿದೆ. ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ ನಿನ್ನೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ. ಸಚಿವ ಸಂಪುಟ ಸಭೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ. ಜೊತೆಗೆ ಜಟಾಪಟಿಯೇ ನಡೆದಿರುವಂಥದ್ದು. ಏರು ಧ್ವನಿಯಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಚಿವರ ನಡುವೆಯೇ ವಾಗ್ವಾದ ನಡೆದಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸಮುದಾಯವಾರು ಲೆಕ್ಕಾಚಾರ ಬರುತ್ತೆ. ಇದರಲ್ಲಿ ಸಮುದಾಯ ಜಾತಿ ಅವರ ಬಲ ಗೊತ್ತಾಗುತ್ತೆ. ಅದು ರಿಸರ್ವೇಷನ್ ಪಾಯಿಂಟ್ಸ್ ಬಂದಾಗ ಅಥವಾ ವೋಟ್ ಡಿಸಿಷನ್ ಅಂತ ಬಂದಾಗ ಇದರಲ್ಲಿ ಆ ಒಂದು ಸಮುದಾಯದ ಪ್ರಬಲವಾದಂತಹ ಒಂದಷ್ಟು ಸಂಖ್ಯೆ ಗೊತ್ತಾಗತ್ತೆ. ಹೀಗಾಗಿ ಇದನ್ನು ಅಂದರೆ ಜಾತಿ ಮತ್ತು ಉಪಜಾತಿ ಏನು ಈಗಾಗಲೇ ಇವರು ನಮೂದೆ ಮಾಡಿದ್ದಾರೆ, ಒಂದು ಪಬ್ಲಿಕೇಶನ್ ಮಾಡಿದ್ದಾರೆ, ಬೇರೊಂದು ಧರ್ಮದವರ ಸಂಖ್ಯೆ ಹೆಚ್ಚಾಗತ್ತೆ. ಇಲ್ಲಿ ಜಾತಿ ಮತ್ತು ಉಪಜಾತಿಗಳು ಏನು ಇವರು ನಮೂದೆ ಮಾಡಿದ್ದಾರಲ್ಲ ಹಿಂದೂ ಧರ್ಮದ್ದು, ಇದು ಅವರ ಜೊತೆಗೆ ಸೇರಿದಾಗ ಅವರ ಸಂಖ್ಯೆ ಹೆಚ್ಚಾಗತ್ತೆಯೇ ಹೊರತು ಇಲ್ಲಿ ನಂಬರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹೀಗಾಗಿ ಇದು ಮೇಜರ್ ಪಾಯಿಂಟ್ ಆಗ್ತಾ ಇರುವಂಥದ್ದು. ಜೊತೆಗೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿ ಮೇಲಾಗಿ ಇವರು ಕೊಡ್ತಾ ಇರುವಂಥ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನು ನೋಡಬೇಕು ಇವರು. ಇದರಲ್ಲಿ ಯಾಕೆ ಇವರು ಮುನ್ನೆಲೆಗೆ ಜಾತಿ ಮತ್ತು ಉಪಜಾತಿಯನ್ನು ತರ್ತಾ ಇದ್ದಾರೆ, ವೈ ಇಸ್ ಇಟ್ ನೀಡೆಡ್ ಅನ್ನುವಂಥದ್ದೇ ಪ್ರಶ್ನೆ ಬರುತ್ತೆ. ಹೀಗಾಗಿ ಜಾತಿ ಗಣತಿ ಗೊಂದಲ ಬಗ್ಗೆ ಇವತ್ತು ಮತ್ತೊಂದು ಸಭೆ ನಡೆಯಲಿಕ್ಕಿದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಗೊಂದಲ ಇಲ್ಲದೆ ಜಾತಿ ಗಣತಿಯನ್ನ ಹೇಗೆ ನಡೆಸಬೇಕು? ನಿನ್ನೆ ಸಭೆಗೆ ಡಿಸಿಎಂ ಮತ್ತು ಸಂಪುಟ ಉಪಸಮಿತಿ ಸದಸ್ಯರು ಗೈರಾಗಿದ್ರು. ಇಂದಿನ ಸಭೆಗೆ ಉಪಸಮಿತಿ ಸದಸ್ಯರು ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಿರಿಯ ಸಚಿವರ ಒಳಗೊಂಡಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತಾಗಲಿಕ್ಕಿರುವಂಥದ್ದು. ಸಮೀಕ್ಷೆ ಕುರಿತು ಸ್ಪಷ್ಟ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಇವತ್ತು. ನಿನ್ನೆ ಸಭೆಯಲ್ಲಿ ವಾಗ್ವಾದಗಳು, ಆಕ್ರೋಶಗಳು, ಜಟಾಪಟಿ, ಯಾವುದೇ ಕನ್ಕ್ಲೂಷನ್ಗೆ ಬಂದಿಲ್ಲ. ಮೇಲಾಗಿ ಯಾವುದೇ ಥರದ ಗೊಂದಲ ಇಲ್ಲದೆ ಇದನ್ನು ಹೇಗೆ ನಡೆಸಬೇಕು ಅನ್ನುವಂಥ ನಿರ್ಧಾರ. ನಿನ್ನೆಯ ಮೀಟಿಂಗ್ಗೆ ಡಿಸಿಎಂ ಮತ್ತು ಸಂಪುಟ ಉಪಸಮಿತಿ ಸದಸ್ಯರು ಆಬ್ಸೆಂಟ್ ಆಗಿದ್ದರು. ಇವತ್ತು ಅವರುಗಳನ್ನು ಬರೋದಕ್ಕೆ ಸೂಚನೆ ಹೋಗಿದೆ ಮುಖ್ಯಮಂತ್ರಿಗಳ ಕಡೆಯಿಂದ. ಹಿರಿಯ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಮೀಕ್ಷೆಯ ಕುರಿತು ಸ್ಪಷ್ಟ ಚಿತ್ರಣ ಮತ್ತು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ. ಇದು ಏನು ನಮೂದೆ ಪಬ್ಲಿಕೇಶನ್ ಆದಂಥ ನಂತರದಲ್ಲಿ ಎಲ್ಲ ಸಮುದಾಯವಾರಲ್ಲಿ ಆಕ್ರೋಶಗಳು ವ್ಯಕ್ತವಾಗುತ್ತೆ, ವಿರೋಧಗಳು ವ್ಯಕ್ತವಾಗ್ತಾ ಶುರುವಾಗುತ್ತೆ. ಈ ಮಧ್ಯೆ ನಿನ್ನೆ ಕರೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ರೀತಿಯಾಗಿ ವಾಗ್ವಾದಗಳು ಜಟಾಪಟಿಯಾಗುತ್ತೆ. ಅದಾದ ಮೇಲೂ ಒಂದು ಲೆವೆಲ್ ಆಫ್ ಮೀಟಿಂಗ್ಗಳನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು. ಆದರೆ ಯಾವುದೇ ಥರವಾದಂಥ ಒಂದು ಕ್ಲಿಯರ್ ಕಟ್ ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬಂದಿಲ್ಲ. ಮತ್ತು ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಸ್ಪಷ್ಟ ಚಿತ್ರಣವೂ ಕೂಡ ಮುಖ್ಯಮಂತ್ರಿಗಳಿಗೆ ಬಹುಶಃ ಬಂದಿಲ್ಲ. ಹೀಗಾಗಿ ಇವತ್ತು ಮಾಡುವಂಥ ಮೀಟಿಂಗ್ನಲ್ಲಿ ಈ ನಿರ್ಧಾರವನ್ನು ಬಹುತೇಕ ಕೈಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ.